ವೆಲ್ಕಮ್ ಬ್ಯಾಕ್. ಅದು ಸಾವಿರಾರು ವಾಹನಗಳು ಪ್ರತಿನಿತ್ಯ ಸಂಚರಿಸುವಂತಹ ಸೇತುವೆ. ಆದ್ರೆ ಆ ಸೇತುವೆ ಈಗ ಅಪಘಾತದ ಹಾಟ್ ಸ್ಪಾಟ್ ಆಗಿದೆ. ಹಾಗಾದ್ರೆ ಆ ಸೇತುವೆ ಯಾವುದು ಅಂತೀರಾ? ಕುರಿತಾಗಿ ಒಂದು ವರದಿ ಎಲ್ಲಿದೆ. ಸೇತುವೆಯಲ್ಲಿ ವೇಗವಾಗಿ ಓಡಾಡ್ತಿರುವ ವಾಹನಗಳು, ಓವರ್ಟೇಕ್ ಮಾಡಿ ಮುನ್ನುಗ್ಗುತ್ತಿರುವ ಸವಾರರು, ಕಿತ್ತು ಬಿದ್ದಿರುವ ಡಿವೈಡರ್, ಕುಸಿದು ಬಿದ್ದ ಹಳೆ ಸೇತುವೆ, ಹಿಡಿಶಾಪ ಹಾಕ್ತಿರುವ ವಾಹನ ಸವಾರರು. ಯಸ್, ಈ ದೃಶ್ಯ ಕಂಡು ಬಂದಿದ್ದು ರಾಷ್ಟ್ರೀಯ ಹೆದ್ದಾರಿ 66ರ ಕಾಳಿ ಸೇತುವೆಯಲ್ಲಿ. ಕಾರವಾರದಿಂದ ಗೋವಾ ಸಂಪರ್ಕಿಸುವ ಕಾಳಿ ಸೇತುವೆ ಆಗಸ್ಟ್ 7ರಂದು ಕುಸಿದು ಬಿದ್ದಿತ್ತು. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಹೊಸ ಸೇತುವೆಯಲ್ಲಿ ವಾಹನಗಳ ಸಂಚಾರಕ್ಕೆ ಷರತ್ತುಬದ್ಧವಾಗಿ ಅನುವು ಮಾಡಿಕೊಡಲಾಗಿತ್ತು. ಆದರೆ ಸವಾರರು ನಿಯಮ ಮೀರಿ ಚಾಲನೆ ಮಾಡ್ತಿರೋದಕ್ಕೆ ಸೇತುವೆ ಸಾವಿನ ಹಾಟ್ಸ್ಪಾಟ್ ಆಗಿದೆ. ಎರಡು ಗಾಡಿ ವಾಹನಗಳನ್ನು ಓಡಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಡಿವೈಡರ್ ಇಟ್ಟು ಆ ಕಡೆಯಿಂದ ಬರುವ ವಾಹನ ಆ ಕಡೆ, ಈ ಕಡೆಯಿಂದ ಬರುವ ವಾಹನ ಈ ಕಡೆ ಹೋಗುದು ಅಂತ ಆವಾಗ ಒಂದು ಸ್ವಲ್ಪ ಸುರಕ್ಷತೆ ಭಾವನೆ ಇತ್ತು. ಈಗ ಆ ಡಿವೈಡರ್ಗಳೆಲ್ಲವ ಕಿತ್ತೋಗಿದೆ, ಗಾಡಿಗಳು ಅದನ್ನು ಕಿತ್ತುಕೊಂಡು ಹೋಗಿದ್ದಾವೆ. ಅದನ್ನು ಮೇಂಟೆನೆನ್ಸ್ ಮಾಡುವಂಥ ಕಾರ್ಯ ನಡೆದಿಲ್ಲ. ಆದ್ದರಿಂದ ಓವರ್ಟೇಕ್ ಮಾಡಿಕೊಂಡು ವಾಹನ ಅಪಘಾತ ಆಗೋ ಸಂಭವ ಜಾಸ್ತಿ ಇದೆ. ಓವರ್ಟೇಕ್ ಮಾಡ್ತಾ ಇದ್ದಾರೆ. ನಮಗೆ ಈ ಟೂ ವೀಲರ್ ವೆಹಿಕಲ್ ಅವರಿಗೆ, ದ್ವಿಚಕ್ರ ವಾಹನ ಸವಾರರಿಗೆ ಭಾಳ ಹೆದರಿಕೆಯಿಂದ ಓಡಿಸ್ಬೇಕಾಗ್ತದೆ. ಸದ್ಯ ಮುಕ್ತವಾಗಿರುವ ಸೇತುವೆ ಕಾಳಿ ನದಿ ಮಟ್ಟದಿಂದ ಬಹಳ ಎತ್ತರದಲ್ಲಿದೆ. ರಸ್ತೆ ಮಧ್ಯೆ ಇರೋ ಡಿವೈಡರ್ ಕಿತ್ತು ಹೋಗಿದ್ದು, ಓವರ್ಟೇಕ್ ಮಾಡುವಾಗ ಅಪಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿದೆ. ಸೇತುವೆಯಲ್ಲಿ ಯಾವುದೇ ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿಲ್ಲ ಅಂತ ಸವಾರರು ಆಕ್ರೋಶ ಹೊರಹಾಕಿದ್ರು. ಟೂ ಇಂದ ಡಿವೈಡರ್ ಸತೆ ಏನಾಗಿದೆ, ಅದು ಮುರಿದು ಬಿದ್ದಿದೆ. ಮತ್ತು ಇಲ್ಲಿ ಅಪಘಾತಗಳಾಗಿದ್ದಾವೆ. ಮುಂದೆ ಅಪಘಾತ ಆಗ್ತದೆ. ಅದಕ್ಕಾಗಿ ಈ ಡಿವೈಡರ್ ಸರಿ ಹಾಕಬೇಕು, ಸ್ಪೀಡ್ ಲಿಮಿಟ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಪೊಲೀಸರು ಭಾಳ ಭಯ ಆಗ್ತದೆ. ಒಂದು ಟೂ ವೀಲರ್ ಹೋಗ್ಬೇಕಾದ್ರೆ ಸೈಡಿಗೆ ಭಾಳ ಹೆದರಿಕೆ ಆಗ್ತದೆ. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಈ ಸೇತುವೆ ಮೇಲೆ ಸಂಚರಿಸುತ್ತವೆ. ದಿನೇ ದಿನೇ ವಾಹನಗಳ ದಟ್ಟಣೆ ಕೂಡ ಹೆಚ್ಚಾಗ್ತಿದೆ. ಆದರೂ ಸೇತುವೆ ದುರಸ್ತಿಗೆ ಅಧಿಕಾರಿಗಳು ಮಾತ್ರ ಮುಂದಾಗಿಲ್ಲ. ಅದ್ಯಾವಾಗ ಅಧಿಕಾರಿಗಳು ಸೇತುವೆ ದುರಸ್ತಿ ಮಾಡ್ತಾರೋ ಎಂಬುದನ್ನ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವೆಲ್ಕಮ್ ಬ್ಯಾಕ್. ಅದು ಸಾವಿರಾರು ವಾಹನಗಳು ಪ್ರತಿನಿತ್ಯ ಸಂಚರಿಸುವಂತಹ ಸೇತುವೆ. ಆದ್ರೆ ಆ ಸೇತುವೆ ಈಗ ಅಪಘಾತದ ಹಾಟ್ ಸ್ಪಾಟ್ ಆಗಿದೆ. ಹಾಗಾದ್ರೆ ಆ ಸೇತುವೆ ಯಾವುದು ಅಂತೀರಾ? ಕುರಿತಾಗಿ ಒಂದು ವರದಿ ಎಲ್ಲಿದೆ. ಸೇತುವೆಯಲ್ಲಿ ವೇಗವಾಗಿ ಓಡಾಡ್ತಿರುವ ವಾಹನಗಳು, ಓವರ್ಟೇಕ್ ಮಾಡಿ ಮುನ್ನುಗ್ಗುತ್ತಿರುವ ಸವಾರರು, ಕಿತ್ತು ಬಿದ್ದಿರುವ ಡಿವೈಡರ್, ಕುಸಿದು ಬಿದ್ದ ಹಳೆ ಸೇತುವೆ, ಹಿಡಿಶಾಪ ಹಾಕ್ತಿರುವ ವಾಹನ ಸವಾರರು. ಯಸ್, ಈ ದೃಶ್ಯ ಕಂಡು ಬಂದಿದ್ದು ರಾಷ್ಟ್ರೀಯ ಹೆದ್ದಾರಿ 66ರ ಕಾಳಿ ಸೇತುವೆಯಲ್ಲಿ. ಕಾರವಾರದಿಂದ ಗೋವಾ ಸಂಪರ್ಕಿಸುವ ಕಾಳಿ ಸೇತುವೆ ಆಗಸ್ಟ್ 7ರಂದು ಕುಸಿದು ಬಿದ್ದಿತ್ತು. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಹೊಸ ಸೇತುವೆಯಲ್ಲಿ ವಾಹನಗಳ ಸಂಚಾರಕ್ಕೆ ಷರತ್ತುಬದ್ಧವಾಗಿ ಅನುವು ಮಾಡಿಕೊಡಲಾಗಿತ್ತು. ಆದರೆ ಸವಾರರು ನಿಯಮ ಮೀರಿ ಚಾಲನೆ ಮಾಡ್ತಿರೋದಕ್ಕೆ ಸೇತುವೆ ಸಾವಿನ ಹಾಟ್ಸ್ಪಾಟ್ ಆಗಿದೆ. ಎರಡು ಗಾಡಿ ವಾಹನಗಳನ್ನು ಓಡಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಡಿವೈಡರ್ ಇಟ್ಟು ಆ ಕಡೆಯಿಂದ ಬರುವ ವಾಹನ ಆ ಕಡೆ, ಈ ಕಡೆಯಿಂದ ಬರುವ ವಾಹನ ಈ ಕಡೆ ಹೋಗುದು ಅಂತ ಆವಾಗ ಒಂದು ಸ್ವಲ್ಪ ಸುರಕ್ಷತೆ ಭಾವನೆ ಇತ್ತು. ಈಗ ಆ ಡಿವೈಡರ್ಗಳೆಲ್ಲವ ಕಿತ್ತೋಗಿದೆ, ಗಾಡಿಗಳು ಅದನ್ನು ಕಿತ್ತುಕೊಂಡು ಹೋಗಿದ್ದಾವೆ. ಅದನ್ನು ಮೇಂಟೆನೆನ್ಸ್ ಮಾಡುವಂಥ ಕಾರ್ಯ ನಡೆದಿಲ್ಲ. ಆದ್ದರಿಂದ ಓವರ್ಟೇಕ್ ಮಾಡಿಕೊಂಡು ವಾಹನ ಅಪಘಾತ ಆಗೋ ಸಂಭವ ಜಾಸ್ತಿ ಇದೆ. ಓವರ್ಟೇಕ್ ಮಾಡ್ತಾ ಇದ್ದಾರೆ. ನಮಗೆ ಈ ಟೂ ವೀಲರ್ ವೆಹಿಕಲ್ ಅವರಿಗೆ, ದ್ವಿಚಕ್ರ ವಾಹನ ಸವಾರರಿಗೆ ಭಾಳ ಹೆದರಿಕೆಯಿಂದ ಓಡಿಸ್ಬೇಕಾಗ್ತದೆ. ಸದ್ಯ ಮುಕ್ತವಾಗಿರುವ ಸೇತುವೆ ಕಾಳಿ ನದಿ ಮಟ್ಟದಿಂದ ಬಹಳ ಎತ್ತರದಲ್ಲಿದೆ. ರಸ್ತೆ ಮಧ್ಯೆ ಇರೋ ಡಿವೈಡರ್ ಕಿತ್ತು ಹೋಗಿದ್ದು, ಓವರ್ಟೇಕ್ ಮಾಡುವಾಗ ಅಪಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿದೆ. ಸೇತುವೆಯಲ್ಲಿ ಯಾವುದೇ ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿಲ್ಲ ಅಂತ ಸವಾರರು ಆಕ್ರೋಶ ಹೊರಹಾಕಿದ್ರು. ಟೂ ಇಂದ ಡಿವೈಡರ್ ಸತೆ ಏನಾಗಿದೆ, ಅದು ಮುರಿದು ಬಿದ್ದಿದೆ. ಮತ್ತು ಇಲ್ಲಿ ಅಪಘಾತಗಳಾಗಿದ್ದಾವೆ. ಮುಂದೆ ಅಪಘಾತ ಆಗ್ತದೆ. ಅದಕ್ಕಾಗಿ ಈ ಡಿವೈಡರ್ ಸರಿ ಹಾಕಬೇಕು, ಸ್ಪೀಡ್ ಲಿಮಿಟ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಪೊಲೀಸರು ಭಾಳ ಭಯ ಆಗ್ತದೆ. ಒಂದು ಟೂ ವೀಲರ್ ಹೋಗ್ಬೇಕಾದ್ರೆ ಸೈಡಿಗೆ ಭಾಳ ಹೆದರಿಕೆ ಆಗ್ತದೆ.
ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಈ ಸೇತುವೆ ಮೇಲೆ ಸಂಚರಿಸುತ್ತವೆ. ದಿನೇ ದಿನೇ ವಾಹನಗಳ ದಟ್ಟಣೆ ಕೂಡ ಹೆಚ್ಚಾಗ್ತಿದೆ. ಆದರೂ ಸೇತುವೆ ದುರಸ್ತಿಗೆ ಅಧಿಕಾರಿಗಳು ಮಾತ್ರ ಮುಂದಾಗಿಲ್ಲ. ಅದ್ಯಾವಾಗ ಅಧಿಕಾರಿಗಳು ಸೇತುವೆ ದುರಸ್ತಿ ಮಾಡ್ತಾರೋ ಎಂಬುದನ್ನ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವೆಲ್ಕಮ್ ಬ್ಯಾಕ್. ಅದು ಸಾವಿರಾರು ವಾಹನಗಳು ಪ್ರತಿನಿತ್ಯ ಸಂಚರಿಸುವಂತಹ ಸೇತುವೆ. ಆದ್ರೆ ಆ ಸೇತುವೆ ಈಗ ಅಪಘಾತದ ಹಾಟ್ ಸ್ಪಾಟ್ ಆಗಿದೆ. ಹಾಗಾದ್ರೆ ಆ ಸೇತುವೆ ಯಾವುದು ಅಂತೀರಾ? ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ? ಸೇತುವೆಯಲ್ಲಿ ವೇಗವಾಗಿ ಓಡಾಡ್ತಿರುವ ವಾಹನಗಳು, ಓವರ್ಟೇಕ್ ಮಾಡಿ ಮುನ್ನುಗ್ಗುತ್ತಿರುವ ಸವಾರರು, ಕಿತ್ತು ಬಿದ್ದಿರುವ ಡಿವೈಡರ್, ಕುಸಿದು ಬಿದ್ದ ಹಳೆ ಸೇತುವೆ, ಹಿಡಿಶಾಪ ಹಾಕ್ತಿರುವ ವಾಹನ ಸವಾರರು. ಯಸ್, ಈ ದೃಶ್ಯ ಕಂಡು ಬಂದಿದ್ದು ರಾಷ್ಟ್ರೀಯ ಹೆದ್ದಾರಿ 66ರ ಕಾಳಿ ಸೇತುವೆಯಲ್ಲಿ. ಕಾರವಾರದಿಂದ ಗೋವಾ ಸಂಪರ್ಕಿಸುವ ಕಾಳಿ ಸೇತುವೆ ಆಗಸ್ಟ್ 7ರಂದು ಕುಸಿದು ಬಿದ್ದಿತ್ತು. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಹೊಸ ಸೇತುವೆಯಲ್ಲಿ ವಾಹನಗಳ ಸಂಚಾರಕ್ಕೆ ಷರತ್ತುಬದ್ಧವಾಗಿ ಅನುವು ಮಾಡಿಕೊಡಲಾಗಿತ್ತು. ಆದರೆ ಸವಾರರು ನಿಯಮ ಮೀರಿ ಚಾಲನೆ ಮಾಡ್ತಿರೋದಕ್ಕೆ ಸೇತುವೆ ಸಾವಿನ ಹಾಟ್ಸ್ಪಾಟ್ ಆಗಿದೆ. 2 ಗಾಡಿ ವಾಹನಗಳನ್ನು ಓಡಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಡಿವೈಡರ್ ಇಟ್ಟು ಆ ಕಡೆಯಿಂದ ಬರುವ ವಾಹನ ಆ ಕಡೆ, ಈ ಕಡೆಯಿಂದ ಬರುವ ವಾಹನ ಈ ಕಡೆ ಹೋಗುದು ಅಂತ ಆವಾಗ ಒಂದು ಸ್ವಲ್ಪ ಸುರಕ್ಷತೆ ಭಾವನೆ ಇತ್ತು. ಈಗ ಆ ಡಿವೈಡರ್ಗಳೆಲ್ಲವ ಕಿತ್ತೋಗಿದೆ, ಗಾಡಿಗಳು ಅದನ್ನು ಕಿತ್ತುಕೊಂಡು ಹೋಗಿದ್ದಾವೆ. ಅದನ್ನು ಮೇಂಟೆನೆನ್ಸ್ ಮಾಡುವಂಥ ಕಾರ್ಯ ನಡೆದಿಲ್ಲ. ಆದ್ದರಿಂದ ಓವರ್ಟೇಕ್ ಮಾಡಿಕೊಂಡು ವಾಹನ ಅಪಘಾತ ಆಗೋ ಸಂಭವ ಜಾಸ್ತಿ ಇದೆ. ಓವರ್ಟೇಕ್ ಮಾಡ್ತಾ ಇದ್ದಾರೆ. ನಮಗೆ ಈ 2 ವೀಲರ್ ವೆಹಿಕಲ್ ಅವರಿಗೆ, ದ್ವಿಚಕ್ರ ವಾಹನ ಸವಾರರಿಗೆ ಭಾಳ ಹೆದರಿಕೆಯಿಂದ ಓಡಿಸ್ಬೇಕಾಗ್ತದೆ. ಸದ್ಯ ಮುಕ್ತವಾಗಿರುವ ಸೇತುವೆ ಕಾಳಿ ನದಿ ಮಟ್ಟದಿಂದ ಬಹಳ ಎತ್ತರದಲ್ಲಿದೆ. ರಸ್ತೆ ಮಧ್ಯೆ ಇರೋ ಡಿವೈಡರ್ ಕಿತ್ತು ಹೋಗಿದ್ದು, ಓವರ್ಟೇಕ್ ಮಾಡುವಾಗ ಅಪಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿದೆ. ಸೇತುವೆಯಲ್ಲಿ ಯಾವುದೇ ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿಲ್ಲ ಅಂತ ಸವಾರರು ಆಕ್ರೋಶ ಹೊರಹಾಕಿದ್ರು. 2 ಇಂದ ಡಿವೈಡರ್ ಸತೆ ಏನಾಗಿದೆ, ಅದು ಮುರಿದು ಬಿದ್ದಿದೆ. ಮತ್ತು ಇಲ್ಲಿ ಅಪಘಾತಗಳಾಗಿದ್ದಾವೆ. ಮುಂದೆ ಅಪಘಾತ ಆಗ್ತದೆ. ಅದಕ್ಕಾಗಿ ಈ ಡಿವೈಡರ್ ಸರಿ ಹಾಕಬೇಕು, ಸ್ಪೀಡ್ ಲಿಮಿಟ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಪೊಲೀಸರು ಭಾಳ ಆಗ್ತದೆ. ಒಂದು 2 ವೀಲರ್ ಹೋಗ್ಬೇಕಾದ್ರೆ ಸೈಡಿಗೆ ಭಾಳ ಹೆದರಿಕೆ ಆಗ್ತದೆ. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಈ ಸೇತುವೆ ಮೇಲೆ ಸಂಚರಿಸುತ್ತವೆ. ದಿನೇ ದಿನೇ ವಾಹನಗಳ ದಟ್ಟಣೆ ಕೂಡ ಹೆಚ್ಚಾಗ್ತಿದೆ. ಆದರೂ ಸೇತುವೆ ದುರಸ್ತಿಗೆ ಅಧಿಕಾರಿಗಳು ಮಾತ್ರ ಮುಂದಾಗಿಲ್ಲ. ಅದ್ಯಾವಾಗ ಅಧಿಕಾರಿಗಳು ಸೇತುವೆ ದುರಸ್ತಿ ಮಾಡ್ತಾರೋ ಎಂಬುದನ್ನ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕದು. ಬೇಡವಾ? ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.